ಯಾವಾಗ ಅಂದರೆ ತಂದೆ ಆಗ್ತಾ ಇದ್ದೀರಾ, ಎಷ್ಟು ಜವಾಬ್ದಾರಿ ಅನ್ನೋದು ಫೀಲ್ ಆಗ್ತಾ ಇದೆ ಸದ್ಯಕ್ಕೆ. ಸೊ ಯಾವಾಗ ಗುಡ್ ನ್ಯೂಸ್ ಹಾಕ್ತೀರಾ, ಪೋಸ್ಟ್ ಹಾಕ್ತೀರಾ ಮಗು ಆಯಿತು ಅಂತ? ಅದು ಆಗಿದ್ರು ನಾನು ಹಾಕೋದು ಡೌಟು. ನಾನು ನೋಡಿ ಈ ವಿಚಾರನೇ ಹೇಳಿರಲ್ಲ. ಹೆಂಗೋ ಹೊರಗಡೆ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಗೊತ್ತು, ನಮ್ಮ ಕುಟುಂಬಕ್ಕೆ ಅವ್ರಿಗೆ ಗೊತ್ತು, ಮದುವೆಗೂ ಬಂದಿದ್ದವರು, ಮುಸ್ಲಿನೆಲ್ಲ ಹಂತದಲ್ಲಿ ಜೊತೆಲಿದ್ದರು, ಹೇಳ್ಬಿಟ್ರು ಇವತ್ತವರು. ನಾನು ಎಲ್ಲರೂ ಹೇಳಿದ್ನ ಬೇಡ, ಯಾಕೆಂದರೆ ಖಾಸಗಿ ವಿಚಾರನ ಕೆಲವರು ಅದನ್ನೇ ತಮ್ಮಟೆ ಹೊಡ್ಕೊಂಡು ಅದನ್ನು ಕೂಡ ಆ ಎಮೋಷನ್ಸ್ನ ಕೂಡ ಬಿಸ್ನೆಸ್ ಮಾಡ್ಕೊಳ್ಳೋ ಜನ ಇದ್ದಾರೆ ಇಲ್ಲಿ. ಅಂದರೆ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಪಬ್ಲಿಕ್ ಲೈಫಲ್ಲಿ ಹೇಳ್ಕೊಂಡು, ನಾನು ಯಾವ ಥರ ಹೇಳಿದೆ, ಎಷ್ಟೋ ಜನ ಅಂದ್ರೆ ಇವನ ಜೊತೆ ಹೆಂಗಿರ್ತಾರೆ, ನಾವು ಆರಾಮಾಗಿದ್ದೀವಿ. ನಿಮ್ಗೊಂದು ವಿಷಯ ಗೊತ್ತಾ ಮಂಗಳ, ಈಶ್ವರನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ನನ್ನ ವೈಫ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು, ಅವರು ನನ್ನ ಹೋಗಿ ಬನ್ನಿ ಅಂತಲೇ ಕರೀತಾರೆ, ಹಾಗೆ ಮಾತಾಡೋದು. ಎಷ್ಟು ಶೋಗಳು ಕರೆದ್ರು ಗೊತ್ತಾ ಆಕೆನ. ಅವ್ರು ಅಂದಿದ್ದೇನು ಅಂದರೆ, ನಾನು ಬೆಳೆದಿರೋದೇ ಹಳ್ಳಿಲಿ ಅಥವಾ ಹಿಂಗೆ, ನೀವು ಅಷ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ತೀರಾ, ನಾನು ಅಷ್ಟು ಮುಂದೆ ಬೆಬೆ ಅಂದ್ಬಿಟ್ರೆ ನಿಮ್ಮ ಶೋಗೆ ನಾನು ಜಸ್ಟಿಸ್ ಕೊಡದೇ ಇದ್ದಂಗೆ ಆಗುತ್ತೆ. ನಮ್ಮನ್ನ ಹಾಕ್ಕೊಂಡು ಪ್ರಥಮ ಮೇಲೆ ಏನೋ ನಿರೀಕ್ಷೆ ಇಟ್ಕೊಂಡು ಅವ್ರು ಬಂದಿರ್ತಾರೆ. ನಾನು ಅವ್ರು ನಿರಾಸೆ ಮಾಡೋಕ್ಕೆ ಇಷ್ಟಪಡಲ್ಲ, ನನಗೆ ಇಷ್ಟ ಇಲ್ದರೂ ಒಪ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಬಟ್ ಈಗ ಬೇಡ, ನನ್ನಿಂದ ತೊಂದರೆ ಆಗೋದು. ಇವ್ರು ಇರೋದೇ ಹಾಗೆ. ಯಾವತ್ತಾರು ಒಂದಿನ ಕ್ಯಾಮ್ರಾ ಮುಂದೆ ಬಂದರೆ ಯಾವ್ದಾರು ಒಂದು ಅಡ್ವಾಂಟೇಜ್, ಈಗ ಸಿನಿಮಾ ಟ್ರೈಲರ್ ರಿಲೀಸ್ ಅವ್ನು ನೋಡೋದೇ ಗೊತ್ತಿಲ್ಲ, ನಾನಾಗಿ ನಾನು ತೋರಿಸೋದು ನೋಡ್ತಾರೆ. ಅವ್ರ ಥರ ಡಿಜಿಟಲ್ ಮೊಬೈಲ್ ಇಲ್ಲ, ಒಂದು ಪೆನ್ ಚಿಕ್ಕದೊಂದು ಮೊಬೈಲ್ ಇದೆ ಅಷ್ಟೇ. ಅಗತ್ಯ ಯಾವುದಕ್ಕೂ ಯಾವುದ್ರ ಹಿಂದೆನೂ ನಾವು ಇಟ್ಕೊಂಡಿಲ್ಲ. ಕುಟುಂಬದ ಥರ ಇಟ್ಟಿದ್ದೀನಿ. ಇಂಥ ಯಾವ ವಿಚಾರಕ್ಕೆ ಅವ್ರು ತಲೆ ಹಾಕಲ್ಲ. ಇರೋದನ್ನು ಮುಗಿಸಿ ಆರಾಮಾಗಿ ಫ್ಯಾಮಿಲಿ ಇರ್ತೀನಿ ಅಷ್ಟೇ. ಈಗ ಡೆವಿಲ್ ಆಪೋಸಿಟ್ಟು ಕರ್ನಾಟಕದ ಅಳಿಯ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರಿ. ಜೊತೆಗೆ ಬಂದರೂ ಒಂದೇ, ಅದು ಆಪೋಸಿಟ್ ಆಗೋದು. ಇವಾಗ ನೀವೊಂದು ಥಿಯೇಟ್ರಲ್ಲಿ ಇರ್ತೀರಾ, ಇನ್ನೊಬ್ರು ಇನ್ನೊಂದು ಥಿಯೇಟ್ರಲ್ಲಿ ಇರ್ತಾರೆ, ಓಕೆನಾ? ಸೊ ಈಗ ಫಸ್ಟ್ ನೈಟ್ ವಿತ್ ದೆವ್ವ ಬರ್ತಾ ಇದೆ, ಡೆವಿಲ್ ಆಲ್ರೆಡಿ ರಿಲೀಸ್ ಆಗಿ 3 ತಿಂಗಳಾಯಿತು. ಸೊ ನೀವು ಕರ್ನಾಟಕದ ಅಳಿಯೋದು ಸದ್ದೇ ಇಲ್ಲ, ಫಸ್ಟ್ ನೈಟ್ ವಿತ್ ದೆವ್ವ ಬರ್ತಾ ಇದೆ. ಸೊ ಯಾಕೆ ಲೇಟ್ ಆಯಿತು? ಯಾಕೆ ಹೇಳಿದ ಮಾತಿನಂತೆ ನಡ್ಕೊಳ್ಳಲ್ವಾ? ಪ್ರಥಮ ನೇರವಾಗಿ ಹೇಳ್ತೀನಿ, ಬಿಸ್ನೆಸ್ ಇನ್ನೂ ಆಗಿರಲಿಲ್ಲ. ಸತ್ಯ ಹೇಳ್ತೀನಿ, ಯಾವ ಮುಚ್ಚುಮರ ಇಲ್ಲ. ನಿಮ್ಗೆ ಅದು ಇನ್ಸಿಡೆಂಟ್ ಹೇಳಿದೆ, ರಮೇಶ್ ಭಟ್ ಅವ್ರು ನೆನಪಿದೆಯಾ? ಬೇರೆಯವರಾಗಿದ್ರೆ ಇಷ್ಟೊತ್ತಿಗೆ ಕಾಂಟ್ರವರ್ಸಿ ಆಗ್ಬಿಡೋದು. ಬೇರೆಯವ್ರು ಇಂಥ ಕೆಲಸ ಮಾಡಿದರೆ ಉಗಿದು ದೂರ ಇಡೋರು ರಮೇಶ್ ಭಟ್ ಅಂತವ್ರು. ನಾನು ಹೇಳಿದ್ನಲ್ಲ, ಶೂಟ್ ಆಗಿ ಎಲ್ಲ ಆಗಿದ್ದು, ಎಡಿಟಿಂಗ್ ಆಗ್ಬೇಕಾದ್ರೆ ಕ್ಯಾಮ್ರಾಮನ್ ಕಾರ್ಡ್ ಆನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕಂಪ್ಲೀಟ್ ಶೂಟ್ ಆಗಿರೋದು 2-3 ದಿನದ ಶೂಟು. ಈಗ ಸೆಟ್ ಹಾಕಿದ್ವಿ, ಹಾರರ್ ಪೋರ್ಷನ್, ಮಿಕ್ಕಿದ ಎಲ್ಲ ಕಲಾವಿದ್ರು ಅವರೇ. ನನಗೂ ಅದಕ್ಕೂ ಏನಮ್ಮ ಸಂಬಂಧ? ನಾನೆಲ್ಲಿ ಬರ್ತೀನಿ? ನಾನೊಬ್ಬ ನಟ ಅಲ್ವಾ ಅಷ್ಟಲ್ಲಿ. ನನ್ನ ಮೇಲೆ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತೀರಾ ನೀವು? ನನಗೂ ಅದಕ್ಕೂ ಏನು ಸಂಬಂಧ? ನೀವೇ ಹೇಳಿ. ನಾನೊಬ್ಬ ನಟ ಅಲ್ವಾ? ಅದ್ರಲ್ಲಿ ನೀವೇ ಯೋಚನೆ ಮಾಡಿ. ಈಗ ನಿಮ್ಮ ಲೆಕ್ಕಕ್ಕೆ ಬರ್ತೀನಿ. ಅಲ್ಲಿ ಮಿಸ್ ಆಗೋಯ್ತು. ಸೊ ಅದು ಆಗೋದ ತಕ್ಷಣ ನಾನು ರಮೇಶ್ ಭಟ್ನ ಕೈ ಮುಗಿದು ಕೇಳ್ಕೊಂಡೆ, ಸರ್ ಇದು ನನ್ನ ಸಿನಿಮಾ, ನನಗೆ ಸಿನಿಮಾ ಉಳಿಸ್ಕೊಳಕ್ಕೆ ಒಂದು ಹೋರಾಡ್ತಾ ಇದ್ದೀನಿ, ದಯವಿಟ್ಟು ಮಾಡ್ಬೋದಾ ಅಂದಾಗ, ಪ್ರಥಮ ನಾನು ಹೇಳ್ತೀನಿ, ನನಗೆ ಆಲ್ರೆಡಿ ಬೇಜಾರಾಗಿದೆ, ಈ ಥರ ನಿಮ್ಮ ಟೀಮಲ್ಲ ಒಂದು ಆ ಕ್ಯಾಮ್ರಾ ಅಸಿಸ್ಟೆಂಟ್ ಮಾಡಿರೋ ಮಿಸ್ಟೇಕಿಂದ ನನಗೆ ಕೋಪ ಬಂದಿದೆ, ನಾನು ಮಾತಾಡ್ತೀನಿ ಅಂದರು. 2-3 ದಿನ ಆಯಿತು. ಮತ್ತೆ ಎಲ್ಲರೂ ಬೇರೆಯವ್ರ ಡೇಟ್ಸು, ಅದು ಆ ಮನೆ ತುಂಬ ದೊಡ್ಡ ಬಿಲ್ಡಿಂಗ್, ಅದು ಆ ಲೊಕೇಶನ್ ಪರ್ಮಿಷನ್ ಎಲ್ಲರಿಗೂ ಹಿಂಗೆ ಫೋನ್ ಮಾಡಿ ಕೇಳ್ಕೊಂಡೆ. ಎಲ್ಲರೂ ವಾಪಸ್ ಬಂದು, ಪ್ರಥಮ ನಿನಗೋಸ್ಕರ ನಾನು ದುಡ್ಡು ತೊಗೊಳ್ಳೋದೇ ಮಾಡ್ತೀನಿ ಏನು ಮಾಡಿದ್ರು. ಆದರೆ ಪ್ರೊಡಕ್ಷನ್ ಕಾಸ್ಟ್ ಬಿದ್ದೇ ಬೀಳುತ್ತೆ, ಎಲ್ಲೋ ಪೇಮೆಂಟ್ ಉಳಿಯುತ್ತೆ ಅಷ್ಟೇ. ಇನ್ಸ್ಟ್ ಆಫ್ ಗಿವಿಂಗ್ ಒಂದು 30,000 ರೂಪಾಯಿ ಕೊಡೋ ಜಾಗ ಉಳಿಬೋದು ಅಷ್ಟೇ, ಮಿಕ್ಕಿದ್ದು ಬಂದೇ ಬರುತ್ತೆ. ಸೊ ಅದೆಲ್ಲ ಕಾರಣಕ್ಕೆ ಲೇಟ್. ಇದನ್ನು ನಾನು ಕ್ಯಾಮ್ರಾ ಮುಂದೆ ಬಂದು ಹಿಂಗಾಗೋಯ್ತು, ಇಲ್ಲ ನನ್ನ ಫ್ಯಾಮಿಲಿ ಎಮೋಷನ್ಸ್ನ ಹೊರಗಡೆ ತಂದು ಹೇಳಲ್ಲ ರೀ. ಇದನ್ನೆಲ್ಲ ತೊಗೊಂಬಂದು ಹಿಂಗಾಯಿತು, ಈಗೇನೋ ಒಂದು ಸಣ್ಣ ಗಾಯ ಆಗೋಯ್ತು ಅಂದ್ಕೊಳ್ಳಿ, ನಾನು ಗಾಯ ಮಾಡಿಕೊಂಡು ಎಂಥ ಕಷ್ಟಪಟ್ಟೆ ಇದನ್ನೆಲ್ಲ ಬಿಸ್ನೆಸ್ ಮಾಡ್ಕೊಳ್ಳ. ಇರೋದ್ರಲ್ಲಿ ಚೆನ್ನಾಗಿದ್ದೀನಿ, ಬಿಟ್ಬಿಡಿ ಅಷ್ಟೇ. ನಾನಿರೋದು ಹೀಗೆ ಮಂಗಳವರೇ.